ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಹಿಂದಿನ ಸಂಚಿಕೆಯಲ್ಲಿ ನಾವು 40 ಮತ್ತು 41ನೇ ಶ್ಲೋಕ ಸಾಂಖ್ಯಯೋಗದ ಈ 2 ಶ್ಲೋಕಗಳ ಅರ್ಥವನ್ನು ತಿಳ್ಕೊಂಡು ಹೋಗೋಣ. ಹಿಂದೆ ಹೇಳಿದೆ, ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಹೋಗ್ತಾ ಇದ್ದಾನೆ. ಏನಪ್ಪ ಅಂದರೆ, ನಾನು ಈಗ ಸಾಂಖ್ಯದ ಬಗ್ಗೆ ಹೇಳಿದೆ, ಸಾಂಖ್ಯ ರೂಪದಲ್ಲಿ ನಿನಗೆ ಉಪದೇಶ ಮಾಡಿದೆ. ಈಗ ನಾನು ಯೋಗ ರೂಪದಲ್ಲಿ ನಿನಗೆ ಉಪದೇಶ ಕೊಡ್ತೀನಿ. ಯೋಗ ರೂಪದಲ್ಲಿ ನಾನು ಹೇಳಿದ್ದನ್ನೇ ಹೇಳ್ತೀನಿ, ಅಂದರೆ ಕರ್ಮ ಸಿದ್ಧಾಂತದ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಏನಪ್ಪ ಅಂದರೆ, ಈ ಒಂದು ಇದು ನಿಶ್ಚಿತವಾಗಿ ಫಲ ಕೊಡುತ್ತಿದ್ದು, ಇದು ನೀನು ಯೋಚನೆ ಮಾಡಬೇಕಾಗಿಲ್ಲ. ಈ ಥರ ನೀನು ಮಾಡ್ಕೊಂಡು ಹೋದರೆ ಕೆಲಸನ ನಿಶ್ಚಿತವಾಗಿ ಫಲ ಸಿಕ್ಕೇ ಸಿಗತ್ತೆ ನಿನಗೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದೇ 40ನೇ ಶ್ಲೋಕದಲ್ಲಿ ಹೇಳ್ತಾರೆ, ನೇಹ ವಿಕ್ರಮನಾಶೋಸ್ತಿ ಪ್ರತ್ಯಾವಯೋನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ತ್ರಾಯತೆ ಮಹತೋ ಭಯಾತ್ ಅಂದರೆ ನೀನು ಯೋಚನೆ ಮಾಡಬೇಡ, ಹೆದರ್ಕೊಳ್ಬೇಕಾಗಿಲ್ಲ. ಇಲ್ಲೇನು ಅಂದರೆ, ಮಾಡಿದ ಪ್ರಯತ್ನ ನಿನಗೆ ಯಾವತ್ತೂ ವ್ಯರ್ಥವಾಗಲ್ಲ. ಆದರೆ ನೀನು ಇಂತಹ ಪ್ರಯತ್ನ ಮಾಡಿದ್ರೆ ಇಂಥ ಫಲ ಸಿಕ್ಕೇ ಸಿಗತ್ತೆ ಅಂತ ಅನ್ಕೋಬೇಡ. ನಿನ್ನ ಪ್ರಯತ್ನವನ್ನು ಬಿಡಬೇಡ ಅಷ್ಟೇ. ನಿನ್ನ ಪ್ರಯತ್ನವನ್ನು ನೀನು ಮಾಡ್ತಾನೆ ಹೋಗಬೇಕು. ನಿನಗೆ ಅದರಿಂದ ಫಲ ಕಟ್ಟಿಟ್ಟ ಬುದ್ಧಿ, ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ಪ್ರಯತ್ನ ಯಾವತ್ತೂ ವ್ಯರ್ಥ ಆಗಲ್ಲ. ನಾನು ಮುಂದೆ ಏನೇನು ಹೇಳ್ತೀನೋ ಆ ರೀತಿಯಲ್ಲಿ ನೀನು ನಡೆದುಕೊಂಡು ಹೋದರೆ ನಿನಗೆ ಫಲ ನಿಶ್ಚಿತವಾಗಿ ಸಿಗತ್ತೆ. ಆದರೆ ಆ ಫಲದ ಬಗ್ಗೆನೇ ಯೋಚನೆ ಮಾಡಿಕೊಂಡು ಕೆಲಸ ಮಾಡೋದ್ರಿಂದ ನಿನಗೆ ಕೆಲಸ ಸರಿ ಹೋಗಲ್ಲ, ಕೆಲಸ ಸರಿಯಾಗಿ ಮಾಡೋಕ್ಕಾಗಲ್ಲ. ಆದ್ದರಿಂದ ನಿನ್ನ ಕೆಲಸವನ್ನು ನೀನು ಮಾಡಬೇಕೇ ಹೊರತು ಆ ಫಲದ ಬಗ್ಗೆ ಯೋಚನೆ ಮಾಡಿಕೊಂಡು ಕೆಲಸ ಮಾಡೋಕ್ಕೆ ಹೋಗಬೇಡ ನೀನು ಅಂತ. ಬಟ್ ಫಲ ನಿಶ್ಚಿತವಾಗಿ ಸಿಗತ್ತೆ. ಇಂತಹ ದಾರಿಯಲ್ಲಿ ಹೋದರೆ ನೀನು ಈ ಒಂದು ಡೆಸ್ಟಿನೇಷನ್ ಅಥವಾ ಈ ಒಂದು ನಗರಕ್ಕೆ ಹೋಗ್ತೀಯ. ಆದರೆ ನೀನು ಗಾಡಿಯನ್ನು ಓಡಿಸ್ತಾ ಇರಬೇಕಾದ್ರೆ ಗಾಡಿಯನ್ನು ಓಡಿಸೋದ್ರ ಬಗ್ಗೆ ಮತ್ತು ಅಲ್ಲಿ ಬರುವ ಅಡೆತಡೆಗಳ ಬಗ್ಗೆ ಗಮನ ಇಟ್ಕೊಂಡು ಗಾಡಿನ ಓಡಿಸ್ತಾ ಇರಬೇಕೇ ಹೊರತು ನಾನು ಬೆಂಗಳೂರಿಗೆ ತಲುಪ್ತೀನಿ ಅಂದ್ಕೊಂಡೇ ಹೋಗ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಆಕ್ಸಿಡೆಂಟಾಗಿ ನಿಂತ್ಕೊಂಡ್ಬಿಡತ್ತೆ ಗಾಡಿ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಕೆಲಸ ಮಾಡ್ತಾ ಇರೋ, ಗಾಡಿ ಓಡಿಸ್ತಾನೆ ಇರೋ, ಈ ದಾರಿಯಲ್ಲಿ ಹೋಗ್ತಾ ಇರೋ. ನೀನು ಗಾಡಿ ಓಡಿಸ್ಕೊಂಡು ಸರಿಯಾಗಿ ನೀನು ಖಂಡಿತವಾಗಿ ಆ ಒಂದು ನಗರವನ್ನು ಪಟ್ಟಣವನ್ನು ಮುಟ್ತೀಯ, ಮುಟ್ಟೋದ್ರಲ್ಲಿ ಅನುಮಾನ ಇಲ್ಲ. ಆದರೆ ನೀನು ಗಾಡಿ ಓಡಿಸ್ಬೇಕಾದ್ರೆ ಆ ನಗರದ ಬಗ್ಗೆ ಯೋಚನೆ ಮಾಡಬೇಡ. ಆ ನಗರಕ್ಕೆ ಹೋಗಿ ಈ ಥರ ಮಾಡ್ತೀನಿ. ಈಗ ಎಕ್ಸಾಂಪಲ್, ಕುಂಭಮೇಳಕ್ಕೆ ಗಾಡಿಯಲ್ಲಿ ಹೋಗ್ಬೋದು, ಸುಮಾರು ಜನ ಕಾರಲ್ಲಿ ಹೋಗ್ತಾ ಇದ್ದಾರೆ. ನಾವು ಕುಂಭಮೇಳಕ್ಕೆ ತಲುಪ್ತೀವಿ. ಈ ದಾರಿಯಲ್ಲಿ ಹೋದರೆ, ಈ ಥರ ಹೋದರೆ ಕುಂಭಮೇಳಕ್ಕೆ ತಲುಪ್ತೀವಿ. ಕುಂಭಮೇಳದಲ್ಲಿ ಆಗುವಂತಹ ಪುಣ್ಯವನ್ನು ತೆಗೆದುಕೊಂಡು ಬರಬಹುದು, ಸಿಗುವಂತಹ ಪುಣ್ಯವನ್ನು. ಗಂಗಾ ನದಿಯಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಬರಬಹುದು, ತೊಂದರೆ ಇಲ್ಲ. ನಾನು ಮಾಡ್ತೀನಿ ಅಂತ ಗಾಡಿಯನ್ನು ಸರಿಯಾಗಿ ಓಡಿಸದೆ ಹೋದರೆ, ಡ್ರೈವಿಂಗ್ ಸರಿಯಾಗಿ ಆಗದೆ ಹೋದರೆ, ಮಧ್ಯದಲ್ಲೆಲ್ಲೋ ಆಕ್ಸಿಡೆಂಟ್ ಇನ್ನೇನೋ ಆಗೋ, ಗಾಡಿ ನಿಂತು ಹೋಗುತ್ತೆ. ಅದನ್ನು ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ನೀನು ಈ ದಾರಿಯಲ್ಲಿ ನಡ್ಕೊಂಡು ಹೋದರೆ ನಿನಗೆ ಫಲ ಕಟ್ಟಿಟ್ಟ ಬುತ್ತಿ ಸಿಗತ್ತೆ. ಆದರೆ ಬರೀ ಫಲದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ದಾರಿಯಲ್ಲಿ ನಿನಗೆ ಅಡೆತಡೆಗಳು ಬರುತ್ತೆ. ನೀನು ಒಂದು ಡೆಸ್ಟಿನೇಷನ್ ಏನಂತ ಹೇಳ್ತೀವಿ ಅದನ್ನು ಮುಟ್ಟಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದನ್ನೇ 41ನೇ ಶ್ಲೋಕದಲ್ಲಿ ಬರ್ತಾ, ವ್ಯವಸಾಯಾತ್ಮಿಕ ಬುದ್ಧಿ ರೇಖೇಹ ಕುರುನಂದನ ಬಹುಶಾಖ ಹೆನಂತಶ್ಚ ಬುದ್ಧಯೋ ವ್ಯವಸಾಯನಂ ಅಂತ ಹೇಳ್ತಾನೆ. ಅಂದರೆ ವ್ಯವಸಾಯಾತ್ಮಿಕ ಬುದ್ಧಿ ಅಂದರೆ ಒಂದೇ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡು. ಆವಾಗ ನಿನಗೆ ಬುದ್ಧಿ ನಿಶ್ಚಿತವಾಗಿರುತ್ತೆ, ನೀ ಗುರಿ ಮುಟ್ಟೋದು ಸರಿ ಹೋಗುತ್ತೆ. ನೀನು ಹೋಗ್ತಾ ಇರಬೇಕಾದ್ರೆ ನೀನು ಹಿಂದೆನೇ ಹೇಳ್ದಂಗೆ ಕುಂಭಮೇಳಕ್ಕೆ ಹೋಗಬೇಕು, ಪ್ರಯಾಗರಾಜಕ್ಕೆ ಹೋಗಬೇಕು ಅಂದರೆ ಅದೇ ಒಂದು ಮನಸ್ಸಲ್ಲಿ ಇಟ್ಕೊಂಡು ಗಾಡಿಯನ್ನು ಸರಿಯಾಗಿ ಓಡಿಸ್ಕೊಂಡು ಸರಿಯಾಗಿ ಕೆಲಸವನ್ನು ಮಾಡ್ತಾ ಅಲ್ಲಿಗೆ ಸಾಗಿದ್ರೆ ಪರವಾಗಿಲ್ಲ, ಅಲ್ಲಿಗೆ ಹೋಗ್ತೀವಿ. ಮಧ್ಯದಲ್ಲಿ ಬಂದಾಗ ಹಿಂದೆ ನಮ್ಮ ಮನೇಲಿ ಏನಾಗಿದೆಯೋ ಅಲ್ಲಿ ಬಿಟ್ಬಿಟ್ರೆ ಇನ್ನೇನಾಗುತ್ತೋ, ಅಲ್ಲಿ ಇನ್ನೇನೋ ಅವ್ರವ್ರು ಏನೇನು ಮಾಡ್ತಾ ಇದ್ದಾರೋ, ನನ್ನ ಕೆಲಸ ಏನಾಗುತ್ತೋ ಬೇರೆ ಕಡೆ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಮಧ್ಯದಲ್ಲಿ ಅಪಘಾತಗಳು ಖಂಡಿತ ಆಗ್ಬಿಡುತ್ತೆ. ಆದ್ದರಿಂದ ನಿನ್ನ ಬುದ್ಧಿಯನ್ನು ಸರಿಯಾಗಿ ಇಟ್ಕೋ, ನಿನ್ನ ಬುದ್ಧಿಯನ್ನು ಸರಿಯಾಗಿ ಒಂದೇ ನೇರದಲ್ಲಿ ಇಟ್ಕೋ.
ಅಂದರೆ ಒಂದು ಕಡೆಗೇ ಕಾನ್ಸಂಟ್ರೇಟ್ ಮಾಡು. ಫಾರ್ ಎಕ್ಸಾಂಪಲ್, ಈಗ ಬಾವಿ ಅಗಿತೀವಿ, 100 ಅಡಿಗೆ ಅಗಿತೀವಿ ಬಾವಿನ, ಬೋರ್ವೆಲ್ ಹಾಕ್ತೀವಿ, ನೀರು ಸಿಗಲ್ಲ, ಅದನ್ನೇ ಇನ್ನೊಂದು 150 ಅಡಿ ಹೋಗಬೇಕಾಗತ್ತೆ. ಅದೇ ಥರ ಇನ್ನೊಂದು 50 ಅಡಿ ಹೋಗುತ್ತೆ, ನೀರು ಸಿಗುತ್ತೆ, ಕೆಳಗಡೆ ಇರುತ್ತೆ ನೀರು. ಆದರೆ 100 ಅಡಿ ಆಗಿದ ತಕ್ಷಣ ಅಲ್ಲಿ ಸಿಗತ್ತೋ ಇಲ್ವೋ ಅಂತ ಇನ್ನೊಂದು ಕಡೆ ತೆಗಿತಾ ಕೂತ್ಕೊಂಡ್ರೆ 50 ಅಡಿ, ಅಲ್ಲೂ ಸಿಗಲ್ಲ, ಇಲ್ಲೂ ಸಿಗಲ್ಲ. ಅಲ್ಲೊಂದು 100 ಅಡಿ ಆಯಿತು, ಇಲ್ಲೊಂದು 100 ಅಡಿ ಆಯಿತು. ಒಂದೇ ಕಡೆಗೆ 100 ಅಡಿ ಬೋರು ಒಳಗಡೆ ಹೋಯಿತು ಅಂದರೆ, ಕೊಳವೆ ಬಾವಿ, ಆವಾಗ ನೀರು ಸಿಗತ್ತೆ. ನಿನಗೆ ಆ ಥರ ಬುದ್ಧಿ ಇರಬೇಕು, ಒಂದೇ ಥರ ಇರಬೇಕು. ಬಹುಶಾಖ ಹೆನಂತಶ್ಚ, ಬುದ್ಧಿ ನೆಟ್ಟಗಿಲ್ಲದೆ ಹೋದರೆ ಅವ್ರಿಗೆ ತುಂಬ ಶಾಖೆಗಳು, ಒಂದು ಮರಕ್ಕೆ ತುಂಬ ಶಾಖೆಗಳು ಬಂದುಬಿಟ್ರೆ ಆ ಮರ ಅಷ್ಟು ಯೂಸ್ ಆಗಲ್ಲ. ಅದು ಒಂದೇ ಥರ ನೇರವಾಗಿ ಮರ ಬೆಳೆದ್ರೆ ಅದರದ ವ್ಯಾಲ್ಯೂನೇ ಬೇರೆ, ಅದಕ್ಕೆ ಸಿಗುವಂತಹ ಬೆಲೆನೇ ಬೇರೆ. ಫಾರ್ ಎಕ್ಸಾಂಪಲ್, ನಾವು ಹೇಳ್ತೀವಿ ಇಲ್ಲಿ ಟೀಕ್ ವುಡ್ಡು, ರೋಸ್ ವುಡ್ಡು ಅಂತ. ಅದು ಯಾಕೆ ಅಂದರೆ ಒಂದೇ ಥರ ಒಂದೇ ನೇರದಲ್ಲಿ ಬೆಳ್ಕೊಂಡು ಹೋಗುತ್ತೆ, ಕಾಂಡ ದಪ್ಪ ಆಗ್ತಾ ಹೋಗುತ್ತೆ, ಅದಕ್ಕಿರೋ ವ್ಯಾಲ್ಯೂನೇ ಹೈಯೆಸ್ಟು, ಅದಕ್ಕೆ ಜಾಸ್ತಿ ದುಡ್ಡು ಬರುತ್ತೆ. ಅದಕ್ಕೆ ಹಾಗೆ ನಿನ್ನ ಒಂದು ಇರಬೇಕು. ತುಂಬ ಶಾಖೆಗಳನ್ನು ಮಾಡ್ಕೊಂಬಿಟ್ರೆ, ಶಾಖ ಅಂದರೆ ತುಂಬ ಬ್ರ್ಯಾಂಚಸ್ ಬಂದ್ಬಿಟ್ರೆ ಮರದಲ್ಲಿ, ಆವಾಗ ಅದು ಅಷ್ಟು ಸರಿ ಹೋಗಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಒಂದೇ ನೇರದಲ್ಲಿರಬೇಕು ನಿನ್ನ ಬುದ್ಧಿ. ಯಾವಾಗಲೂ ಒಂದು ವಿಚಾರಗಳನ್ನೇ ಯೋಚನೆ ಮಾಡ್ತಾ ನೀನು ಕೆಲಸವನ್ನು ಮಾಡಬೇಕು, ಆ ಕೆಲಸವನ್ನು ಮಾಡಬೇಕು. ಅದನ್ನು ಮುಗಿಸಿದ ಮೇಲೆ ಬೇರೆ ಕಡೆ ಯೋಚನೆ ಮಾಡು. ನೀನು ಏನೋ ಒಂದು ಧ್ಯೇಯ ಇಟ್ಕೊಂಡಿದೀಯಾ ಅಂದರೆ ಆ ಧ್ಯೇಯದ ಪ್ರಕಾರ ನಡಿಬೇಕು ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಇಷ್ಟು ನೋಡ್ತಾ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಒಂದು ಈ ಕರ್ಮಯೋಗದ ಸಿದ್ಧಾಂತಗಳ ಬಗ್ಗೆ ನೋಡ್ತಾ ಹೋಗೋಣ. ಎಲ್ಲರಿಗೂ ನಮಸ್ಕಾರ.